ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಗೆ ಸ್ವಾಗತ. ಸೊ ಈ ಒಂದು ಸೆಷನ್ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನು ಅಂದರೆ PDO ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗಾಗಿ ಜ್ಞಾನಗಂಗೋತ್ರಿ ಸಂಸ್ಥೆಯಿಂದ ಮಾಕ್ ಎಕ್ಸಾಮಿನೇಷನ್ಸ್ ಅಥವಾ ಅಣುಕು ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದಾವೆ. ಸೊ ಈ ಒಂದು ಅಣುಕು ಪರೀಕ್ಷೆಗಳ ಟೈಮ್ ಟೇಬಲ್ ಅಥವಾ ನಮ್ಮ ಪರೀಕ್ಷೆಯ ಪ್ಯಾಟರ್ನ್ ಹೇಗಿರುತ್ತೆ, ಸೊ ಎಲ್ಲವನ್ನ ಈ ಒಂದು ಸೆಷನಲ್ಲಿ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಈ ಒಂದು ಟೈಮ್ ಟೇಬಲ್ ಏನಿದೆ, ಸೊ ಇದನ್ನು ನೀವು ಸ್ಟಡಿ ಪ್ಲಾನರ್ ಆಗಿ ಕೂಡ ಯೂಸ್ ಮಾಡ್ಬೋದಾಗಿರುತ್ತೆ. ಸೊ ಈ ಒಂದು ಸ್ಟಡಿ ಪ್ಲಾನ್ ಪ್ರಕಾರ ನಿಮ್ಮ ಪ್ರಿಪರೇಷನ್ ಅನ್ನ ಮಾಡಿಕೊಂಡು ಆ ಸೆಟ್ ಡೇಟ್ ಅಲ್ಲಿ ನೀವು ಎಕ್ಸಾಮ್ ಅನ್ನ ಬರ್ಕೊಂಡಾಗ ಸೊ ನಿಮ್ಮ ಸ್ಟ್ರೆಂತ್ಸ್ ಅಂಡ್ ವೀಕ್ನೆಸಸ್ ಅನ್ನ ನೀವು ಅನಲೈಸ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಯಾವುದೇ ಒಂದು ಪರೀಕ್ಷೆಗೆ ನಾವು ಪ್ರಿಪೇರ್ ಆಗ್ತಾ ಇದ್ದೀವಿ ಅಂದ್ರೆ ಸೊ ಅದಕ್ಕೊಂದು ಪರ್ಟಿಕ್ಯುಲರ್ ಸ್ಟ್ರಾಟಜಿ ಅಥವಾ ಪ್ಲಾನಿಂಗ್ ಅನ್ನ ನಾವು ಮಾಡ್ಕೊಳ್ಬೇಕಾಗಿರುತ್ತೆ. ಬಿಕಾಸ್ ದೇರ್ ಈಸ್ ಅ ಸೇಯಿಂಗ್ ಇನ್ ಇಂಗ್ಲಿಷ್, ಫೇಲಿಂಗ್ ಪ್ಲಾನಿಂಗ್ ಟು ಫೇಲ್ ಈಸ್ ಫೇಲಿಂಗ್ ಟು ಪ್ಲಾನ್ ಅಂತ ಹೇಳ್ತೇವೆ. ಸೊ ನಾವು ಯಾವುದೇ ಒಂದು ಪರೀಕ್ಷೆಗೆ ಪ್ಲಾನಿಂಗ್ ಅನ್ನ ಮಾಡಿಕೊಳ್ಳದಿದ್ದರೆ ಸೊ ನಾವು ರ್ಯಾಂಡಮ್ ಆಗಿ ಓದ್ತಾ ಇದ್ರೆ ನಾವು ಎಲ್ಲೂ ಕೂಡ ರೀಚ್ ಆಗೋದಿಲ್ಲ. ಸೊ ಅದರಿಂದ ಈ ಒಂದು ಟೈಮ್ ಟೇಬಲ್ ಅನ್ನ ನೀವು ನಿಮ್ಮ ಟಾರ್ಗೆಟ್ ಆಗಿ ಕೂಡ ನೀವು ಯೂಸ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಅಣುಕು ಪರೀಕ್ಷೆಗಳಲ್ಲಿ ಒಟ್ಟು ನಾವು 36 ಪರೀಕ್ಷೆಗಳನ್ನ ನಿಮಗೆ ನೀಡಲಿದ್ದೇವೆ. ಸೊ ಈ 36 ಪರೀಕ್ಷೆಗಳನ್ನ ನಾವು 3 ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡ್ತೇವೆ. ಮೊದಲನೇದು ಸಾಮಾನ್ಯ ಅಧ್ಯಯನ ಅಥವಾ ಪತ್ರಿಕೆ 1. ಸೊ ನಿಮ್ಮ ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಸ್. ಅದಾದ್ಮೇಲೆ ಸೊ ಈ ಬಾರಿ ಮೆನ್ಷನ್ ಮಾಡಿರ್ತಕ್ಕಂಥ ಹೊಸ ಸಿಲೆಬಸ್ ಏನಿದೆ ಸೊ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ನಾವು ಪರೀಕ್ಷೆಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದೇವೆ. ಸೊ ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂತೆ ಟೋಟಲ್ ವಿ ಆರ್ ಕಂಡಕ್ಟಿಂಗ್ 20 ಎಕ್ಸಾಮಿನೇಷನ್ಸ್, ಅಂದ್ರೆ 20 ಪರೀಕ್ಷೆಗಳನ್ನ ನಾವು ನಡೆಸ್ತಾ ಇದ್ದೇವೆ. ಸೊ ಅದರಲ್ಲಿ ಸಬ್ಜೆಕ್ಟ್ ವೈಸ್ 15 ಪರೀಕ್ಷೆಗಳನ್ನ ಕಂಡಕ್ಟ್ ಮಾಡ್ತೇವೆ. ಅಂದ್ರೆ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ, ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ, ಸೈನ್ಸ್ಗೆ ಸಂಬಂಧಪಟ್ಟಂತೆ 100 ಪ್ರಶ್ನೆಗಳನ್ನ ಒಳಗೊಂಡಿರ್ತಕ್ಕಂಥ ಪ್ರತ್ಯೇಕವಾಗಿರ್ತಕ್ಕಂಥ ಸಬ್ಜೆಕ್ಟ್ ವೈಸ್ ಪರೀಕ್ಷೆಗಳನ್ನ ನಾವು ಕಂಡಕ್ಟ್ ಮಾಡ್ತೇವೆ. ಸೊ ಈ ಒಂದು ಸಬ್ಜೆಕ್ಟ್ ವೈಸ್ ಪರೀಕ್ಷೆಗಳ ಒಂದು ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವ ಏನು ಅಂದ್ರೆ ಸೊ ನಿಮ್ಮ ಸ್ಟ್ರೆಂತ್ಸ್ ಮತ್ತೆ ವೀಕ್ನೆಸ್, ಅಂದ್ರೆ ಯಾವ ಸಬ್ಜೆಕ್ಟ್ ಅಲ್ಲಿ ನೀವು ಬೆಟರ್ ಇದ್ದೀರಾ, ಯಾವ ಸಬ್ಜೆಕ್ಟ್ ನೀವು ವೀಕ್ ಇದ್ದೀರಾ, ಸೊ ಎಲ್ಲಿ ನೀವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದನ್ನ ನೀವು ತಿಳ್ಕೊಳ್ಬೋದಾಗಿರುತ್ತೆ. ಸೊ ಸಬ್ಜೆಕ್ಟ್ ವೈಸ್ ಪರೀಕ್ಷೆಗಳನ್ನ ಕಂಪ್ಲೀಟ್ ಮಾಡಿದ ನಂತರ ಎಲ್ಲ ವಿಷಯಗಳನ್ನ ಒಳಗೊಂಡಂತ ಸಮಗ್ರ ಅಥವಾ ಕಾಂಪ್ರಹೆನ್ಸಿವ್ ಪರೀಕ್ಷೆಗಳನ್ನ ನೀಡಲಾಗುತ್ತೆ. ಒಟ್ಟು 5 ಕಾಂಪ್ರಹೆನ್ಸಿವ್ ಪರೀಕ್ಷೆಗಳನ್ನ ಈ ಒಂದು ಸರಣಿಯಲ್ಲಿ ನೀಡಲಾಗುತ್ತೆ ವಿತ್ ರೆಸ್ಪೆಕ್ಟ್ ಟು ಪೇಪರ್ 1 ಅಥವಾ ಜನರಲ್ ಸ್ಟಡೀಸ್. ಸೊ ಎರಡನೇ ಪತ್ರಿಕೆ ಬಂದು ಇದನ್ನ ನಾವು ಕಮ್ಯುನಿಕೇಶನ್ ಪೇಪರ್ ಅಥವಾ ಸಂವಹನ ಪತ್ರಿಕೆ ಅಂತ ಕರಿತೇವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಟ್ಟು 10 ಪರೀಕ್ಷೆಗಳನ್ನ ನೀಡಲಾಗುತ್ತೆ. ಸೊ ಈ 10 ಪರೀಕ್ಷೆಗಳನ್ನ ನಾವು ವಿಷಯವಾರು 6 ಪರೀಕ್ಷೆಗಳನ್ನ ಕೊಡ್ತೇವೆ. ಅದರ ಅರ್ಥ ಏನು ಅಂದ್ರೆ ಜನರಲ್ ಕನ್ನಡಗೆ ಸಂಬಂಧಪಟ್ಟಂತೆ 2 ಸಂಪೂರ್ಣ 100 ಪ್ರಶ್ನೆಗಳು ಇರತಕ್ಕಂಥ ಪ್ರಶ್ನೆ ಪತ್ರಿಕೆಗಳು, ಅದೇ ರೀತಿ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ, ಅದೇ ರೀತಿ ಕಂಪ್ಯೂಟರ್ ಅವೇರ್ನೆಸ್ಗೆ ಸಂಬಂಧಪಟ್ಟಂತೆ ಸೊ 100 ಪ್ರಶ್ನೆಗಳನ್ನ ಒಳಗೊಂಡಿರ್ತಕ್ಕಂಥ 2 ಪರೀಕ್ಷೆಗಳನ್ನ ಪ್ರತ್ಯೇಕವಾಗಿ ನೀಡಲಾಗುತ್ತೆ. ಸೊ ದಟ್ ನಿಮ್ಮ ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ. ಸೊ ಇದಾದ ನಂತರ ಮತ್ತೆ ನಿಮಗೆ ಕಾಂಪ್ರಹೆನ್ಸಿವ್ ಪರೀಕ್ಷೆಗಳನ್ನ ನೀಡಲಾಗುತ್ತೆ. ಕಮ್ಯುನಿಕೇಶನ್ ಪೇಪರ್ಗೆ ಸಂಬಂಧಪಟ್ಟಂತೆ ಒಟ್ಟು 4 ಕಾಂಪ್ರಹೆನ್ಸಿವ್ ಪರೀಕ್ಷೆಗಳನ್ನ ನೀಡಲಾಗುತ್ತೆ. ಸೊ ಇಲ್ಲಿ ನಿಮ್ಮ ಎಕ್ಸಾಮಿನೇಷನ್ ಪ್ಯಾಟರ್ನ್ ಪ್ರಕಾರ ಸೊ 35 ಕನ್ನಡ, 35 ಇಂಗ್ಲಿಷ್ ಮತ್ತೆ 30 ಕಂಪ್ಯೂಟರ್ ಅವೇರ್ನೆಸ್ಗೆ ಸಂಬಂಧಪಟ್ಟಂತೆ 100 ಪ್ರಶ್ನೆಗಳನ್ನ ಒಳಗೊಂಡಿರ್ತಕ್ಕಂಥ ಒಟ್ಟು 4 ಪರೀಕ್ಷೆಗಳನ್ನ ನೀಡಲಾಗುತ್ತೆ. ಸೊ ಮೂರನೇ ಸೆಕ್ಷನ್ ಅಲ್ಲಿ ನಾವು ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆಗಳನ್ನು ಪ್ರತ್ಯೇಕವಾಗಿ ನೀಡ್ತವೆ. ಸೊ ಒಟ್ಟು 6 ಪರೀಕ್ಷೆಗಳನ್ನು ನಿಮಗೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ನೀಡಲಾಗುತ್ತೆ. ಸೊ ಪ್ರತಿಯೊಂದು ಪರೀಕ್ಷೆಯಲ್ಲಿ ಸೊ 2 ತಿಂಗಳುಗಳಲ್ಲಿ ಆಗಿರ್ತಕ್ಕಂಥ ಕರೆಂಟ್ ಅಪ್ಡೇಟ್ಸ್ ಏನಿರ್ತವೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಎಕ್ಸಾಮಿನೇಷನ್ ಡೇಟ್ಗೆ 1 ವರ್ಷದ ಹಿಂದೆ ಇರ್ತಕ್ಕಂಥ ಎಲ್ಲ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ 6 ಒಟ್ಟು ಪರೀಕ್ಷೆಗಳನ್ನು ನಿಮಗೆ ನೀಡಲಾಗುತ್ತೆ. ಹಾಗಿದ್ರೆ ಈ ಒಂದು ಪರೀಕ್ಷೆಗಳ ದಿನಾಂಕಗಳನ್ನು ಮತ್ತೆ ನಾವು ಹೇಗೆ ಈ ಒಂದು ಪ್ಲಾನ್ ಅನ್ನ ಸ್ಪ್ಲಿಟ್ ಮಾಡಿದ್ದೇವೆ ಅಂತ ನಾವಿಲ್ಲಿ ನೋಡೋದಾದ್ರೆ ಸೊ ನಿಮ್ಮ ಪರೀಕ್ಷೆಗಳು ಜುಲೈ ತಿಂಗಳಿನಿಂದ ಸ್ಟಾರ್ಟ್ ಆಗುತ್ತೆ. ಅಂದ್ರೆ 3ನೇ ತಾರೀಕು ಜುಲೈ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ. ಸೊ ಮೊದಲ ಪರೀಕ್ಷೆಯಲ್ಲಿ ನಾವು ಪ್ರಾಚೀನ ಇತಿಹಾಸ ಅಥವಾ ಏನ್ಷಿಯಂಟ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಸಿಲೆಬಸ್ ಅನ್ನು ನೀವು ಓದಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಮಧ್ಯಕಾಲೀನ ಇತಿಹಾಸ ಅಥವಾ ಮೆಡಿವೆಲ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಓದಬೇಕಾಗಿರುತ್ತೆ. ಸೊ ಈ ಬಾರಿ ನಾವು ಇನ್ಕ್ಲೂಡ್ ಮಾಡಿರ್ತಕ್ಕಂಥ ನ್ಯೂ ಕಾನ್ಸೆಪ್ಟ್ ಏನು ಅಂದ್ರೆ ಸ್ಟ್ಯಾಟಿಕ್ ಜಿಕೆಗೆ ಸಂಬಂಧಪಟ್ಟಂತೆ ನಾವು ಪ್ರಶ್ನೆಗಳನ್ನ ಕೊಡ್ತೇವೆ. ಯಾಕಂದ್ರೆ ಇತ್ತೀಚೆಗೆ ಈ ಒಂದು ಸ್ಟ್ಯಾಟಿಕ್ ಜಿಕೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಕೂಡ ಪರೀಕ್ಷೆಗಳಲ್ಲಿ ಬಹಳ ಜಾಸ್ತಿ ಆಗ್ತಾ ಇದೆ. ಸೊ ಯಾವ ಸ್ಟ್ಯಾಟಿಕ್ ಜಿಕೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಇರುತ್ತೆ ಅನ್ನೋದನ್ನ ನಮ್ಮ ಕಂಪ್ಲೀಟ್ ಸ್ಟಡಿ ಪ್ಲಾನರ್ ಏನಿರುತ್ತೆ ಅದರಲ್ಲಿ ನಾವು ಮೆನ್ಷನ್ ಮಾಡಿರ್ತೇವೆ. ಇಲ್ಲೂ ಕೂಡ ಅಷ್ಟೇ ಯಾವ ಚಾಪ್ಟರ್ಸ್ ಅನ್ನ ಓದಬೇಕು ಅನ್ನೋದನ್ನ ಕಂಪ್ಲೀಟ್ ಸ್ಟಡಿ ಪ್ಲಾನರ್ ಅಲ್ಲಿ ನೀವು ನೋಡಬಹುದಾಗಿರುತ್ತೆ. ಸೊ ಆ ಒಂದು ಸ್ಟಡಿ ಪ್ಲಾನರ್ ಅನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಪ್ರತಿಯೊಂದು ಪರೀಕ್ಷೆಯಲ್ಲಿ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ 10 ಪ್ರಶ್ನೆಗಳನ್ನ ಪ್ರತಿ ಪರೀಕ್ಷೆಯಲ್ಲಿ
ಅಂದರೆ ಎಕ್ಸೆಪ್ಟ್ ಕಮ್ಯುನಿಕೇಷನ್ ಪೇಪರ್ಗೆ ಸಂಬಂಧಪಟ್ಟಂತೆ ಮತ್ತು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಪತ್ರಿಕೆಗಳನ್ನು ಹೊರತುಪಡಿಸಿ ಜನರಲ್ ಸ್ಟಡೀಸ್ಗೆ ಸಂಬಂಧಪಟ್ಟಂತೆ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ನಾವು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ 10 ಕ್ವೆಶನ್ಸನ್ನು ಕಡ್ಡಾಯವಾಗಿ ಕೊಡ್ತೇವೆ. ಸೊ ಎರಡನೇ ಪರೀಕ್ಷೆಯಲ್ಲಿ ನಿಮಗೆ ಒಟ್ಟು 2 ಪರೀಕ್ಷೆಗಳನ್ನು ನೀಡಲಾಗುತ್ತೆ. 7th ಜುಲೈ ನಡೆಯುತ್ತೆ. ಸೊ ಇದರಲ್ಲಿ ಒಂದು ಮಾಡರ್ನ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ, ಸ್ಟ್ಯಾಟಿಕ್ ಜಿಕೆಗೆ ಸಂಬಂಧಪಟ್ಟಂತೆ ಮತ್ತು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ 100 ಪ್ರಶ್ನೆಗಳಿರ್ತಕ್ಕಂಥ ಒಂದು ಪರೀಕ್ಷೆಯನ್ನು ನೀಡಲಾಗುತ್ತೆ. ಇದರ ಜೊತೆಗೆ ಮೊದಲ ಪರೀಕ್ಷೆ ಅಂದರೆ ಕಮ್ಯುನಿಕೇಷನ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಕನ್ನಡದ ಪರೀಕ್ಷೆಯನ್ನು ಅಂದರೆ 2 ಪರೀಕ್ಷೆಗಳನ್ನು ನೀವು ಒಟ್ಟಿಗೆ ಬರಿಬೇಕಾಗಿರುತ್ತೆ. ಸೊ ಇದು ನಿಮ್ಮ ಎಕ್ಸಾಮಿನೇಷನ್ ಪ್ಯಾಟರ್ನ್ ಏನಿರುತ್ತೆ, ಸೊ ಅದಕ್ಕೆ ನೀವು ಸೈಕಲಾಜಿಕಲಿ ಅಡಾಪ್ಟ್ ಆಗಲಿಕ್ಕೆ ಇದು ಸರಿ ಹೋಗುತ್ತೆ. ಯಾಕಂದರೆ ಎಕ್ಸಾಮಲ್ಲಿ ನಾವು ಬಹಳಷ್ಟು ಬಾರಿ ಆಂಗ್ಸೈಟಿಗೆ ಒಳಗಾಗಿ ನಾವು ಓದಿರೋದು ಕೂಡ ಮರ್ತೋಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಟೆಸ್ಟ್ ಸೀರೀಸ್ ಬರೀತಕ್ಕಂಥ ಒಂದು ಅಡ್ವಾಂಟೇಜ್ ಏನು ಅಂದರೆ ಆ ಒಂದು ಆಂಗ್ಸೈಟಿ ಅಥವಾ ಫೋಬಿಯಾನ ನೀವು ರಿಯಲ್ ಕಂಡೀಷನ್ಸಲ್ಲಿ ನೀವು ಕಡಿಮೆ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ನೀವು ಮಾಡಬೇಕಾಗಿರುತ್ತೆ. ಸೊ 3ನೇ ಪರೀಕ್ಷೆಯನ್ನು ನಾವು 10ನೇ ತಾರೀಕು ಕಂಡಕ್ಟ್ ಮಾಡ್ತಾ ಇದ್ದೇವೆ. ಸೊ ಇದರಲ್ಲಿ ಕರ್ನಾಟಕ ಇತಿಹಾಸ ಅಥವಾ ಕರ್ನಾಟಕ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಓದಬೇಕು, ಮತ್ತು ಸ್ಟ್ಯಾಟಿಕ್ ಜಿಕೆ ಮತ್ತು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನೀಡಲಾಗುತ್ತೆ. ಸೊ ಅದರ ಜೊತೆಗೆ ಜನವರಿ ಮತ್ತು ಫೆಬ್ರವರಿ 24ಕ್ಕೆ ಅಂದರೆ 2024ಕ್ಕೆ ಸಂಬಂಧಪಟ್ಟಂತೆ ಪ್ರಚಲಿತ ಘಟನೆಗಳ 100 ಪ್ರಶ್ನೆಗಳನ್ನು ಹೊಂದಿರತಕ್ಕಂಥ ಒಂದು ಪರೀಕ್ಷೆಯನ್ನು ಬರೀಬೇಕಾಗಿರುತ್ತೆ. ಸೊ ನೆಕ್ಸ್ಟ್ 14ನೇ ತಾರೀಕು ಇಲ್ಲಿ ಭಾರತೀಯ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ನೀವು ಪ್ರಿಪೇರ್ ಆಗಬೇಕಾಗಿರುತ್ತೆ. ಸೊ ಅದ್ರ ಜೊತೆಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ನಿಮ್ಮ ಸಿಲೆಬಸ್ ಕಾಪಿಯಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಈ ಒಂದು ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ಪ್ರಶ್ನೆಗಳನ್ನು ನೀಡಲಾಗುತ್ತೆ. ಸೊ ಅದ್ರ ಜೊತೆಗೆ ಸ್ಟ್ಯಾಟಿಕ್ ಜಿಕೆ ಮತ್ತು ಮೆಂಟಲ್ ಎಬಿಲಿಟಿ ಕಾಮನ್ ಆಗಿ ಎಲ್ಲ ಪೇಪರಲ್ಲಿ ಇರುತ್ತೆ. ಸೊ ಇದರ ಜೊತೆಗೆ ಸಾಮಾನ್ಯ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಅಂದರೆ ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಒಂದು ಪರೀಕ್ಷೆಯನ್ನು ಬರೀಬೇಕಾಗಿರುತ್ತೆ. ಸೊ ಒಂದೇ ದಿನ ನೀವು ಪರೀಕ್ಷೆಯಲ್ಲಿ ಹೇಗೆ ಬರಿತೀವಿ ಸೊ ಅದೇ ರೀತಿ 2 ಪ್ರಶ್ನೆ ಪತ್ರಿಕೆಗಳನ್ನು ನೀವು ಆನ್ಸರ್ ಮಾಡಬೇಕಾಗಿರುತ್ತೆ. ಸೊ ನಂತರ 17ನೇ ತಾರೀಕು ನೀವು ಭಾರತ ಸಂವಿಧಾನದ 2ನೇ ಭಾಗ, ಯಾಕಂದರೆ ಸೊ ಪಾಲಿಟಿಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಅನ್ನು ನಾವು 2 ಪಾರ್ಟ್ಸ್ ಆಗಿ ಬ್ರೇಕ್ ಮಾಡಿರ್ತೇವೆ. ಸೊ ಮೊದಲ ಅರ್ಧ ಭಾಗವನ್ನು ಮುಂಚೆ ಕೊಡ್ತೇವೆ, ಸೊ ಉಳಿದ ಅರ್ಧ ಭಾಗವನ್ನು ನಾವು ಸೆಕೆಂಡ್ ಪಾರ್ಟಲ್ಲಿ ಕೊಡ್ತೇವೆ. ಸೊ ಡೀಟೇಲ್ಡ್ ಪ್ಲಾನರಲ್ಲಿ ನೀವು ಎಲ್ಲಿಂದ ಎಲ್ಲಿಗೆ ಚಾಪ್ಟರನ್ನು ನಾವು ಸ್ಪ್ಲಿಟ್ ಮಾಡಿದ್ದೇವೆ ಅನ್ನೋದನ್ನು ನೋಡ್ಕೊಳ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಒನ್ಸ್ ಅಗೇನ್. ಸೊ ಅದ್ರ ಜೊತೆಗೆ ಸ್ಟ್ಯಾಟಿಕ್ ಜಿಕೆ ಮತ್ತು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರ 21ನೇ ತಾರೀಕು ಮತ್ತೆ 2 ಪರೀಕ್ಷೆಗಳನ್ನು ನೀಡ್ತೇವೆ. ಸೊ ಇದರಲ್ಲಿ ಫಿಸಿಕಲ್ ಜಿಯೋಗ್ರಫಿ ಅಥವಾ ಪ್ರಾಕೃತಿಕ ಭೂಗೋಳಶಾಸ್ತ್ರ, ಸ್ಟ್ಯಾಟಿಕ್ ಜಿಕೆ ಮತ್ತು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನೀಡಲಾಗುತ್ತೆ. ಅದರ ಜೊತೆಗೆ ಕಮ್ಯುನಿಕೇಷನ್ ಪೇಪರ್ನ 3ನೇ ಭಾಗವಾಗಿರ್ತಕ್ಕಂಥ ಕಂಪ್ಯೂಟರ್ ಜ್ಞಾನ ಅಥವಾ ಕಂಪ್ಯೂಟರ್ ನಾಲೆಜ್ಗೆ ಸಂಬಂಧಪಟ್ಟಂತೆ 100 ಪ್ರಶ್ನೆಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಪರೀಕ್ಷೆಯನ್ನು ನೀಡಲಾಗುತ್ತೆ. ಸೊ ನಂತರ 24ನೇ ತಾರೀಕು ವರ್ಲ್ಡ್ ಜಿಯೋಗ್ರಫಿ ಅಂದರೆ ಪ್ರಪಂಚದ ಭೂಗೋಳಶಾಸ್ತ್ರ, ಭಾರತೀಯ ಭೂಗೋಳಶಾಸ್ತ್ರ ಅಂದರೆ ಇಂಡಿಯನ್ ಜಿಯೋಗ್ರಫಿ. ಸೊ ಅದ್ರ ಜೊತೆ ಸ್ಟ್ಯಾಟಿಕ್ ಜಿಕೆ ಮತ್ತು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನಿಮಗೆ ನೀಡಲಾಗುತ್ತೆ. ಸೊ ಇದು ಒಂದು ಪರೀಕ್ಷೆಯನ್ನು ನೀವು ಇಲ್ಲಿ ಬರೀಬೇಕಾಗಿರುತ್ತೆ. ಸೊ ಮತ್ತೆ 28ನೇ ತಾರೀಕು ನೀವು 2 ಪರೀಕ್ಷೆಗಳನ್ನು ಬರೀಬೇಕಾಗಿರುತ್ತೆ. ಇದರಲ್ಲಿ ಕರ್ನಾಟಕ ಜಿಯೋಗ್ರಫಿ ಅಥವಾ ಕರ್ನಾಟಕ ಭೂಗೋಳಶಾಸ್ತ್ರ, ಸ್ಟ್ಯಾಟಿಕ್ ಜಿಕೆ ಮತ್ತು ಮೆಂಟಲ್ ಎಬಿಲಿಟಿ, ಇದರ ಜೊತೆಗೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ 100 ಪ್ರಶ್ನೆಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಪರೀಕ್ಷೆಯನ್ನು ಬರೀಬೇಕಾಗಿರುತ್ತೆ. ಅಂದರೆ ಈ ದಿನಾಂಕದಂದು 2 ಪ್ರಶ್ನೆ ಪತ್ರಿಕೆಗಳನ್ನು ನೀವು ಆನ್ಸರ್ ಮಾಡಬೇಕಾಗಿರುತ್ತೆ. ಸೊ ನಂತರ 31ನೇ ತಾರೀಕು ಸೈನ್ಸ್ಗೆ ಸಂಬಂಧಪಟ್ಟಂತೆ ಬಯಾಲಜಿ ಜೀವಶಾಸ್ತ್ರದ ಸಬ್ಜೆಕ್ಟ್ಗಳು, ಸೊ ಅದಾದಮೇಲೆ ಕೆಮಿಸ್ಟ್ರಿ ಅಂದರೆ ರಸಾಯನಶಾಸ್ತ್ರ ಮತ್ತು ಸ್ಟ್ಯಾಟಿಕ್ ಜಿಕೆ ಮತ್ತು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಒಂದು ಪರೀಕ್ಷೆಯನ್ನು ನೀವು ಬರೀಬೇಕಾಗಿರುತ್ತೆ. ಸೊ ನಂತರ 4ನೇ ತಾರೀಕು ಅಂದರೆ ಆಗಸ್ಟ್ನ ತಿಂಗಳಲ್ಲಿ 4ನೇ ತಾರೀಕು 2 ಪರೀಕ್ಷೆಗಳನ್ನು ನೀಡಲಾಗುತ್ತೆ. ಸೊ ಒಂದು ಫಿಸಿಕ್ಸ್ ಅಥವಾ ಭೌತಶಾಸ್ತ್ರ, ಅದಾದಮೇಲೆ ಟೆಕ್ನಾಲಜಿ ಅಂದರೆ ಈ ಒಂದು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ. ಸೊ ಮೋರ್ ಕ್ವೆಶನ್ಸ್ ಹಿಯರ್ ಅಂದರೆ ಈ ಒಂದು ಟೆಕ್ನಾಲಜಿ ಭಾಗದಲ್ಲಿ ಸಬ್ಜೆಕ್ಟ್ ಪ್ರಶ್ನೆಗಳಿಗಿಂತ ಹೆಚ್ಚಾಗಿ ನಾವು ಈ ಕರೆಂಟ್ ಅಫೇರ್ಸಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನು ಜಾಸ್ತಿ ಫೋಕಸ್ ಮಾಡ್ತೇವೆ. ಬಿಕಾಸ್ KPSCಯಲ್ಲಿ ಈ ಒಂದು ಪರೀಕ್ಷೆಯ ಡಿಮ್ಯಾಂಡ್ ಹೇಗಿರುತ್ತೆ ಅಂದರೆ ಸೊ ಬೇಸಿಕ್ಸ್ ಕಾನ್ಸೆಪ್ಟ್ಗಿಂತ ಹೆಚ್ಚಾಗಿ ಟೆಕ್ನಾಲಜಿಯಲ್ಲಿ ನಾವು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಪ್ರಶ್ನೆಗಳನ್ನು ಹೆಚ್ಚಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆ ಸ್ಟ್ಯಾಟಿಕ್ ಜಿಕೆ ಮತ್ತು ಮೆಂಟಲ್ ಎಬಿಲಿಟಿ ಅಂತಕ್ಕಂಥದ್ದು ಕಾಮನ್ ಆಗಿರುತ್ತೆ. ಸೊ ಈ ಒಂದು ಪರೀಕ್ಷೆಯ ಜೊತೆಗೆ ನೀವು ಜನರಲ್ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ಕಮ್ಯುನಿಕೇಷನ್ ಪೇಪರ್ನ 100 ಕ್ವೆಶನ್ಸ್ ಇರ್ತಕ್ಕಂಥ ಒಂದು ಪರೀಕ್ಷೆಯನ್ನು ಕೂಡ ಅಟೆಂಡ್ ಮಾಡಬೇಕಾಗಿರುತ್ತೆ. ಸೊ ನಂತರ 7ನೇ ತಾರೀಕು ಇಲ್ಲೂ ಕೂಡ ನೀವು 2 ಪರೀಕ್ಷೆಗಳನ್ನು ಬರೀಬೇಕಾಗಿರುತ್ತೆ. ಸೊ ಇಲ್ಲಿ ಎಕನಾಮಿಕ್ಸ್ ಅಥವಾ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಬಜೆಟ್ ಮತ್ತು ಸೆಂಟ್ರಲ್ ಬಜೆಟ್. ಸೊ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಏನಿರ್ತವೆ, ಸ್ಕೀಮ್ಸ್ ಇರ್ತವೆ, ಸೊ ಅದರ ಮೇಲೆ ಪ್ರಶ್ನೆಗಳನ್ನು ನೀಡಲಾಗುತ್ತೆ. ಸೊ ಅದ್ರ ಜೊತೆಗೆ ಈ ಒಂದು ಸೆನ್ಸಸ್ 2011 ಆಗಿರ್ತಕ್ಕಂಥ ಜನಗಣತಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನೀಡಲಾಗುತ್ತೆ. ಸೊ ಅದ್ರ
ಅದ್ರ ಜೊತೆಗೆ ಮಾನಸಿಕ ಸಾಮರ್ಥ್ಯ ಇರುತ್ತೆ. ಇದರಲ್ಲಿ ನಾವು ಸ್ಟ್ಯಾಟಿಕ್ ಜಿ ಕೆನ ರಿಮೂವ್ ಮಾಡಿದ್ದೇವೆ ಬಿಕಾಸ್ ದರ್ ಇಸ್ ಲಾಟ್ ಆಫ್ ಸಿಲೆಬಸ್ ಟು ಕವರ್ ಹಿಯರ್. ಸೊ ಇದರಲ್ಲಿ ಮೆಂಟಲ್ ಎಬಿಲಿಟಿಯನ್ನು ಮಾತ್ರ ನಾವು ಕೊಟ್ಟಿರ್ತೇವೆ. ಸೊ ಅದರ ಜೊತೆಗೆ ನೀವು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳು 2024ರ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ 100 ಪ್ರಶ್ನೆಗಳ ಒಂದು ಪರೀಕ್ಷೆಯನ್ನು ಉತ್ತರಿಸಬೇಕಾಗಿರುತ್ತೆ. ಸೊ ಅದಾದ್ಮೇಲೆ 11ನೇ ತಾರೀಕು ಮತ್ತೆ ನೀವು 2 ಪರೀಕ್ಷೆಗಳನ್ನು ಬರೀಬೇಕು. ಇಲ್ಲಿ ಪರಿಸರ ವಿಜ್ಞಾನ ಅಥವಾ ಎನ್ವೈರನ್ಮೆಂಟ್ ಎಕಾಲಜಿ, ಅದರಲ್ಲೂ ಮೇಜರ್ ಆಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಎನ್ವೈರನ್ಮೆಂಟ್ ಎಕಾಲಜಿ ಬಗ್ಗೆ ಪ್ರಶ್ನೆಗಳನ್ನು ನೀಡಲಾಗುತ್ತೆ. ಸೊ ಸ್ಟ್ಯಾಟಿಕ್ ಜಿ ಕೆ ಮತ್ತು ಮೆಂಟಲ್ ಎಬಿಲಿಟಿ ಆಸ್ ಯೂಶುವಲ್ ಇರುತ್ತೆ. ಅದರ ಜೊತೆಗೆ ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಂದು ಸಂಪೂರ್ಣ ಪತ್ರಿಕೆಯನ್ನು ನೀಡಲಾಗುತ್ತೆ. ಸೊ ಈ ದಿನಾಂಕದಂದು ಮತ್ತೊಮ್ಮೆ ನೀವು 2 ಪರೀಕ್ಷೆಗಳನ್ನು ಬರೀಬೇಕಾಗಿರುತ್ತೆ. ಸೊ ನಂತರ ನಾವು ಈ ಒಂದು ಸ್ಪೆಷಲ್ ಸಿಲೆಬಸ್ಗೆ ಬರ್ತೀವಿ. ಅಂದರೆ ಹ್ಯುಮ್ಯಾನಿಟೀಸನ್ನು ಹೊರತುಪಡಿಸಿ ಸೊ ಈ ಬಾರಿ ಕೊಟ್ಟಿರ್ತಕ್ಕಂಥ ಒಂದು ವಿಶೇಷವಾದ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡ್ತೇವೆ. ಸೊ ಈ ಒಂದು ಪರೀಕ್ಷೆಗಳು 14ನೇ ತಾರೀಕು ಆಗಸ್ಟ್ನಿಂದ ಸ್ಟಾರ್ಟ್ ಆಗ್ತವೆ. ಸೊ ಇದರಲ್ಲಿ ಮೊದಲ ಪರೀಕ್ಷೆ ನಾವು RDPR ಅಂದರೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂತೆ 100 ಪ್ರಶ್ನೆಗಳನ್ನು ಒಳಗೊಂಡಿರ್ತಕ್ಕಂಥ ಸಂಪೂರ್ಣ ಪ್ರಶ್ನೆ ಪತ್ರಿಕೆಯನ್ನು ನೀಡಲಾಗುತ್ತೆ. ಸೊ ಈ ಪತ್ರಿಕೆಗಳಲ್ಲಿ ನಾವು ಸ್ಟ್ಯಾಟಿಕ್ ಜಿ ಕೆಯನ್ನು ಮತ್ತು ಮೆಂಟಲ್ ಎಬಿಲಿಟಿಯನ್ನು ನೀಡ್ತಾ ಇಲ್ಲ. ಬಿಕಾಸ್ ಇವು ಹೊಸ ಸಬ್ಜೆಕ್ಟ್ಸ್ಗಳಾಗಿರುವ ಕಾರಣದಿಂದ ನಾವು ಜಾಸ್ತಿ ಪ್ರಶ್ನೆಗಳನ್ನು ಕೊಡುವ ಮುಖಾಂತರ ನಿಮಗೆ ಎಕ್ಸ್ಪೋಷರನ್ನು ಇನ್ಕ್ರೀಸ್ ಮಾಡುವ ಕಾರಣದಿಂದ ಸೊ ಈ ಹೊಸ ಸಿಲೆಬಸ್ನಲ್ಲಿ ನಾವು ಪ್ಯೂರ್ಲಿ ಆ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಗಳನ್ನು ಮಾತ್ರ ನೀಡ್ತೇವೆ. ಸೊ ಅದಾದಮೇಲೆ 18ನೇ ತಾರೀಕು ಮತ್ತೆ 2 ಪರೀಕ್ಷೆಗಳನ್ನು ನೀವು ಬರೀಬೇಕಾಗಿರುತ್ತೆ. ಸೊ ಒಂದು ಕರ್ನಾಟಕ ರಾಜ್ಯದ ಪರಿಸರ ಸಂಬಂಧಿತ ವಿಷಯಗಳು ಅಂದರೆ ಎನ್ವೈರನ್ಮೆಂಟ್ ರಿಲೇಟೆಡ್ ಇಶ್ಯೂಸ್ ರಿಲೇಟೆಡ್ ಟು ಕರ್ನಾಟಕ ನೀವು ಬರೀಬೇಕಾಗಿರುತ್ತೆ. ಸೊ ಮುಂಚೆ ನಾನು ಡಿಸ್ಕಸ್ ಮಾಡಿರ್ತಕ್ಕಂಥ ಎನ್ವೈರನ್ಮೆಂಟ್ ಎಕಾಲಜಿ ಬೇಸಿಕ್ಸ್ ಆಫ್ EVSಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೊಡ್ತೇವೆ. ಸೊ ಈ ಭಾಗದಲ್ಲಿ ನಾವು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಪರಿಸರದ ವಿಷಯಗಳ ಕೆಲವೊಂದು ಇಶ್ಯೂಸ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನೀಡಲಾಗುತ್ತೆ. ಸೊ ಅದರ ಜೊತೆಗೆ ಕರ್ನಾಟಕದಲ್ಲಿ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಅಂದರೆ ರೋಲ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇನ್ ಎಫೆಕ್ಟಿವ್ ಅಡ್ಮಿನಿಸ್ಟ್ರೇಷನ್ ಆಫ್ ಕರ್ನಾಟಕ ಅಂತ ಹೇಳ್ತೇವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನೀಡಲಾಗುತ್ತೆ. ಇದರ ಜೊತೆಗೆ ಸೊ ಸಂವಹನ ಪತ್ರಿಕೆ ಕಾಂಪ್ರಹೆನ್ಸಿವ್ ನೀವು ಬರೀಬೇಕಾಗಿರುತ್ತೆ. ಸೊ ಒಟ್ಟು 2 ಪರೀಕ್ಷೆಗಳನ್ನು ನೀವು ಇಲ್ಲಿ ಬರೀಬೇಕಾಗಿರುತ್ತೆ. ಸೊ ನಂತರ 28ನೇ ತಾರೀಕು ಮತ್ತೆ 2 ಪರೀಕ್ಷೆಗಳನ್ನು ಕೊಡ್ತೇವೆ. ಸೊ ಒಂದು ಹೊಸ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಭಾರತೀಯ ಸಮಾಜ ಅಂದರೆ ಇಂಡಿಯನ್ ಸೊಸೈಟಿ ಮತ್ತು ಅದರ ಅಭಿವೃದ್ಧಿ ಮತ್ತು ಸಹಕಾರ ಸಂಘಗಳು ಅಂದರೆ ಕೋಆಪರೇಟಿವ್ ಸೊಸೈಟೀಸ್ಗೆ ಸಂಬಂಧಪಟ್ಟಂತೆ. ಸೊ ಅದಾದ್ಮೇಲೆ ಸ್ವತಂತ್ರ ನಂತರ ಭೂ ಸುಧಾರಣೆಗಳು ಅಂತ ಒಂದು ಟಾಪಿಕ್ ಅನ್ನ ಕೊಟ್ಟಿದ್ದಾರೆ. ಅಂದರೆ ಆಫ್ಟರ್ ಇಂಡಿಪೆಂಡೆನ್ಸ್ ಲ್ಯಾಂಡ್ ರಿಫಾರ್ಮ್ಸ್ ಏನೇನಾಗಿದೆ ಭಾರತ ದೇಶದಲ್ಲಿ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನೀಡಲಾಗುತ್ತೆ. ಸೊ ಈ ಒಂದು ಪರೀಕ್ಷೆಯ ಜೊತೆಗೆ ನೀವು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಮೇ ಮತ್ತು ಜೂನ್ ತಿಂಗಳ 2024ರ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಒಂದು ಸಂಪೂರ್ಣ ಪರೀಕ್ಷೆಯನ್ನು ನಿಮಗೆ ನೀಡಲಾಗುತ್ತೆ. ಸೊ ಅದಾದಮೇಲೆ ಈ ಒಂದು ಕಾಂಪ್ರಹೆನ್ಸಿವ್ ಪೇಪರ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಜನರಲ್ ಸ್ಟಡೀಸ್ಗೆ ಸಂಬಂಧಪಟ್ಟಂತೆ ಮೊದಲ ಕಾಂಪ್ರಹೆನ್ಸಿವ್ ಟೆಸ್ಟನ್ನು 1ನೇ ತಾರೀಕು ಕಂಡಕ್ಟ್ ಮಾಡ್ತೇವೆ. ಸೊ ಅದರಲ್ಲಿ ಸಂವಹನ ಪತ್ರಿಕೆಗೆ ಸಂಬಂಧಪಟ್ಟಂತೆ ಒಂದು ಕಾಂಪ್ರಹೆನ್ಸಿವ್ ಪರೀಕ್ಷೆ ಇರುತ್ತೆ. 4ನೇ ತಾರೀಕು ಕಾಂಪ್ರಹೆನ್ಸಿವ್ ಜನರಲ್ ಸ್ಟಡೀಸ್ಗೆ ಸಂಬಂಧಪಟ್ಟಂತೆ ಒಂದು ಸಮಗ್ರ ಪತ್ರಿಕೆ. 8ನೇ ತಾರೀಕು 2 ಪರೀಕ್ಷೆಗಳಿರ್ತವೆ. ಒಂದು ಜನರಲ್ ಸ್ಟಡೀಸ್ಗೆ ಸಂಬಂಧಪಟ್ಟಂತೆ, ಇನ್ನೊಂದು ಕಮ್ಯುನಿಕೇಷನ್ ಪೇಪರ್ಗೆ ಸಂಬಂಧಪಟ್ಟಂತೆ. ಸೊ ಅದಾದ್ಮೇಲೆ 11ನೇ ತಾರೀಕು ಮತ್ತೆ ಒಂದು ಪರೀಕ್ಷೆ ಇರುತ್ತೆ ಜನರಲ್ ಸ್ಟಡೀಸ್ಗೆ ಸಂಬಂಧಪಟ್ಟಂತೆ. ಮತ್ತೆ 15ನೇ ತಾರೀಕು ಒಂದು ಜನರಲ್ ಸ್ಟಡೀಸ್ ಮತ್ತೆ ಒಂದು ಈ ಒಂದು ಕಮ್ಯುನಿಕೇಷನ್ ಪೇಪರ್ಗೆ ಸಂಬಂಧಪಟ್ಟಂತೆ ಕಾಂಪ್ರಹೆನ್ಸಿವ್ ಪರೀಕ್ಷೆಗಳನ್ನು ನೀಡಲಾಗುತ್ತೆ. ಸೊ ಮಿಕ್ಕಿದ 3 ಪ್ರಚಲಿತ ಘಟನೆಗಳ ಪರೀಕ್ಷೆಗಳನ್ನು ಪರೀಕ್ಷಾ ದಿನಾಂಕ ಅನೌನ್ಸ್ ಆಗುವುದರ ಆಧಾರದ ಮೇಲೆ ದಿನಾಂಕಗಳನ್ನು ನಾವು ನೋಟಿಫೈ ಮಾಡ್ತೇವೆ. ಸೊ ಆ ಒಂದು ದಿನಾಂಕಗಳಿಗೆ ಸಂಬಂಧಪಟ್ಟಂತೆ ನೀವು ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ಬೋದಾಗಿರುತ್ತೆ. ಸೊ ಈ ಒಂದು ಪರೀಕ್ಷೆಗಳು ನಾನು ಹೇಳಿದ್ದೀನಿ ಆಲ್ರೆಡಿ ಪ್ರಚಲಿತ ಘಟನೆಗಳ ಪರೀಕ್ಷೆಗಳ ಡೇಟ್ಸ್ ಅನ್ನ ಹೇಳಿದ್ದೇನೆ. ಇನ್ನು 3 ಡೇಟ್ಸ್ಗಳನ್ನು ನಾವು ಡಿಪೆಂಡಿಂಗ್ ಆನ್ ದಿ KPSC ಡೇಟ್ಸ್ ಅಂದರೆ ಅವರು ಮೇನ್ ಎಕ್ಸಾಮ್ ಅನ್ನ ಯಾವಾಗ ಕಂಡಕ್ಟ್ ಮಾಡ್ತಾರೆ ಸೊ ಆ ಒಂದು ಮೇನ್ ಎಕ್ಸಾಮ್ನ ಆಧಾರದ ಮೇಲೆ ನಾವು ಪರೀಕ್ಷೆಗಳನ್ನು ಅನೌನ್ಸ್ ಮಾಡ್ತೇವೆ. ಸೊ ಈ ಎಲ್ಲ ಪರೀಕ್ಷೆಗಳನ್ನು ನೀವು ಆನ್ಲೈನ್ ಅಥವಾ ಆಫ್ಲೈನ್ ಮುಖೇನ ತೆಗೆದುಕೊಳ್ಬೋದಾಗಿರುತ್ತೆ. ಸೊ ಈ ಪರೀಕ್ಷೆಗಳ ಕುರಿತಂತೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಅವಶ್ಯಕತೆ ಇದ್ದಲ್ಲಿ ಸೊ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಂಖ್ಯೆಗಳಿಗೆ ನೀವು ಕರೆ ಮಾಡಬಹುದಾಗಿರುತ್ತೆ. ಸೊ ಈ ಪರೀಕ್ಷೆಗಳನ್ನು ತೆಗೆದುಕೊಳ್ಳಿಕ್ಕೆ ನಿಮಗೆ ಅರ್ಲಿ ಬರ್ಡ್ ಆಫರ್ ಅನ್ನು ಕೂಡ ನೀಡ್ತಾ ಇದ್ದೇವೆ. ಸೊ ಒಟ್ಟು 36 ಪರೀಕ್ಷೆಗಳನ್ನು ನೀವು ಬಿಫೋರ್ 19th ಅಂದರೆ 19ನೇ ತಾರೀಕಿನ ಒಳಗಡೆ ನೀವು ಎನ್ರೋಲ್ ಮಾಡಿಕೊಂಡಾಗ 2500ಗೆ ನೀವು ಇದನ್ನು ಪರ್ಚೇಸ್ ಮಾಡ್ಬೋದಾಗಿರುತ್ತೆ. ಆಫ್ಟರ್ 19th ನೀವು ಪರ್ಚೇಸ್ ಮಾಡೋದಾದರೆ 3500 ರೂಪೀಸ್ ಆಗುತ್ತೆ. ಸೊ ಯು ಕ್ಯಾನ್ ಸೇವ್ 1000 ರೂಪೀಸ್ ಇಫ್ ಯು ಟೇಕ್ ಅರ್ಲಿ ಬರ್ಡ್ ಆಫರ್ ಆಗಿರುತ್ತೆ. ಸೊ ಈ ಒಂದು ಪರೀಕ್ಷೆಗಳು ನಿಮ್ಮ ಓಲ್ಡ್ ಸಿಲೆಬಸ್ ಐ ಮೀನ್ ಟು ಸೇ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಸ್, ಅದಾದಮೇಲೆ ನ್ಯೂ ಸಿಲೆಬಸ್ ಅಂದರೆ ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಪ್ರತಿಯೊಂದು ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿರ್ತಕ್ಕಂಥ ಕಾಂಪ್ರಹೆನ್ಸಿವ್
ಕಾಂಪ್ರಹೆನ್ಸಿವ್ ಪ್ರಶ್ನೆ ಪತ್ರಿಕೆಗಳನ್ನು ನೀಡಲಾಗುತ್ತೆ. ಪ್ರಶ್ನೆ ಪತ್ರಿಕೆಗಳು KPST ಸ್ಟ್ಯಾಂಡರ್ಡ್ಸ್ ಏನಿರುತ್ತೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಎರಡರಲ್ಲೂ ಕೂಡ ನಿಮಗೆ ನೀಡಲಾಗುತ್ತೆ. ಸೊ ಅದರ ಜೊತೆಗೆ ಎಕ್ಸ್ಪ್ಲನೇಟರಿ ಆನ್ಸರ್ಸ್ ಅಥವಾ ಸಿನಾಪ್ಸಿಸ್ ಅನ್ನು ಕೂಡ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ನೀಡಲಾಗುತ್ತೆ. ಸೊ ಇಷ್ಟು ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮಾಹಿತಿ ಆಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಸೊ ಈ ಪರೀಕ್ಷೆಯ ಕುರಿತು ಹೆಚ್ಚಿನ ಮಾಹಿತಿಗಳಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಬಹುದಾಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಸೆಷನ್.